ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಮತ್ತು ಪ್ರಾಚೀನ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ. ಹೀಗಾಗಿ ಪ್ರಥಮ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದ ಶಿಲ್ಪಿಗಳು ಯಾರು? ಸರಿಯಾದ ಉತ್ತರ ಪಾಕ್, ಬಲದೇವ, ಆದಿತ್ಯ ಮತ್ತು ಚಂಗಮ್ಮ. ಪಾಕ್, ಬಲದೇವ, ಆದಿತ್ಯ ಮತ್ತು ಚಂಗಮ್ಮ ಎಂಬುವರು ಈ ಬಾದಾಮಿ ಚಾಲುಕ್ಯರ ಕಾಲದ ಪ್ರಸಿದ್ಧ ಶಿಲ್ಪಿಗಳು. ನಂತರ ಎರಡನೇ ಪ್ರಶ್ನೆ, ಕರ್ನಾಟಕದ ಸರಸ್ವತಿ ಎಂಬ ಬಿರುದು ಯಾರಿಗಿತ್ತು? ಸರಿಯಾದ ಉತ್ತರ ವಿಜ್ಜಿಕ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಜ್ಜಿಕ ಯಾರಪ್ಪ ಅಂದಾಗ ಚಂದ್ರಾದಿತ್ಯ. ನೋಡಿ, ಇಮ್ಮಡಿ ಪುಲಕೇಶಿಯ ಮಗ ಚಂದ್ರಾದಿತ್ಯ, ಚಂದ್ರಾದಿತ್ಯನ ರಾಣಿ ವಿಜ್ಜಿಕ ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನ ರಚನೆ ಮಾಡಿದ್ದರಿಂದ ಇವಳಿಗೆ ಕರ್ನಾಟಕದ ಸರಸ್ವತಿ ಎಂಬ ಬಿರುದಿತ್ತು. ನೋಡಿ ನಂತರ ಮೂರನೇ ಪ್ರಶ್ನೆ, ರಾಷ್ಟ್ರಕೂಟರ ನಾಣ್ಯ ಯಾವುದು? ಸರಿಯಾದ ಉತ್ತರ ಗದ್ಯಾಣ ಅಥವಾ ಆನೆ ಮುದ್ರೆ. ನೋಡಿ, ಗದ್ಯಾಣ ಅಥವಾ ಆನೆ ಮುದ್ರೆ ಈ ರಾಷ್ಟ್ರಕೂಟರ ನಾಣ್ಯವಾಗಿತ್ತು. ನೋಡಿ ವಿದ್ಯಾರ್ಥಿಗಳೇ, ನಂತರ ಎಕ್ಸಲೆಂಟ್ ಇತಿಹಾಸ, ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ. ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ, ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ. ಇನ್ನು 2 ವರ್ಷಗಳ ಕಾಲ ಯಾವುದೇ ಅಪ್ಡೇಟ್ ಬೇಕಿಲ್ಲ. ಸೆಕೆಂಡ್ ಎಡಿಷನ್ ಮುದ್ರಣ ಆಗಿರುವಂತದ್ದು. ನೀವು ಈಗಿನ ಪ್ರಸಕ್ತ ಒಂದು ಪರೀಕ್ಷೆಗಳಿಗೆ ಸೂಕ್ತವಾದಂತಹ ಪುಸ್ತಕ ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ. ನಂತರ 4ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ಎಂಬ ಬಿರುದು ಯಾರಿಗಿತ್ತು? ಸರಿಯಾದ ಉತ್ತರ 1ನೇ ವಿಕ್ರಮಾದಿತ್ಯ. 5ನೇ ಪ್ರಶ್ನೆ, ಗಂಗರ ಮೂಲ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಕೋಲಾರ. ಇದರ ಮೊದಲ ಹೆಸರು ಕೋಲಾಲ. ನೋಡಿ, ಕೋಲಾರದ ಮೊದಲ ಹೆಸರು ಕೋಲಾಲ. ನೋಡಿ, ಗಂಗರ ಮೂಲ ರಾಜಧಾನಿ ಎಂದಾಗ ಕೋಲಾರ, ಗಂಗರ 2ನೇ ರಾಜಧಾನಿ ಮತ್ತು ಪ್ರಸಿದ್ಧ ರಾಜಧಾನಿ ಅಂತಂದಾಗ ತಲಕಾಡು ಮೈಸೂರು ಜಿಲ್ಲೆ, 3ನೇ ರಾಜಧಾನಿ ಅಂತಂದಾಗ ಮಾನ್ಯಪುರ ಅಥವಾ ಮಣ್ಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 4ನೇ ರಾಜಧಾನಿ ಮಾಕುಂದ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಇರುವಂತದ್ದು. ನೋಡಿ ನಂತರ 6ನೇ ಪ್ರಶ್ನೆ, ಚಂದ್ರವಳ್ಳಿಯಲ್ಲಿರುವ ದೇವಾಲಯ ಯಾವುದು? ಸರಿಯಾದ ಉತ್ತರ ಶಿವ ದೇವಾಲಯ. ನೋಡಿ, ಚಂದ್ರವಳ್ಳಿಯಲ್ಲಿ ಶಿವ ದೇವಾಲಯವನ್ನ ನಿರ್ಮಾಣ ಮಾಡಿದರು. ನಂತರ 7ನೇ ಪ್ರಶ್ನೆ, ಕದಂಬರ ಕೊನೆಯ ಅರಸ ಯಾರು? ಸರಿಯಾದ ಉತ್ತರ 2ನೇ ಕೃಷ್ಣವರ್ಮ. ಕದಂಬರ ಕೊನೆಯ ಅರಸ 2ನೇ ಕೃಷ್ಣವರ್ಮ. ಕದಂಬ ಮನೆತನದ ಸ್ಥಾಪಕ ಅಂದಾಗ ಮಯೂರವರ್ಮ. ಕದಂಬರ ಪ್ರಸಿದ್ಧ ದೊರೆ ಅಂತಂದಾಗ ಕಾಕುತ್ಸವರ್ಮ. ನೋಡಿ 8ನೇ ಪ್ರಶ್ನೆ, ಕದಂಬ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಸೂರ್ಯ ಎಂಬ ಬಿರುದು ಹೊಂದಿದವರು ಯಾರು? ಸರಿಯಾದ ಉತ್ತರ ಕಾಕುತ್ಸವರ್ಮ. ನೋಡಿ, ಕಾಕುತ್ಸವರ್ಮನೆ ಕದಂಬರ ಪ್ರಸಿದ್ಧ ದೊರೆಯಾಗಿದ್ದಂಥವನು. ಈ ಕಾಕುತ್ಸವರ್ಮನೆ ತಾಳಗುಂದದಲ್ಲಿ ಕರ್ನಾಟಕದ ಪ್ರಥಮ ದೇವಾಲಯ, ಕರ್ನಾಟಕದ ಪ್ರಥಮ ಜೈನ ದೇವಾಲಯ ಪ್ರಣವೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂಥವನೇ ಈ ನಮ್ಮ ಕಾಕುತ್ಸವರ್ಮ. ನೋಡಿ 9ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದ ಪ್ರಥಮ ಮನೆತನ ಯಾವುದು? ನೋಡಿ, ಶಾತವಾಹನರೇ ಪ್ರಥಮ ಬಾರಿಗೆ ಕರ್ನಾಟಕದ ಭೂಪ್ರದೇಶಗಳನ್ನ ಆಳ್ವಿಕೆ ಮಾಡಿದಂತವರು ಮತ್ತು ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನ ಫಸ್ಟ್ ಸ್ಥಾಪನೆ ಮಾಡಿದಂತವ್ರೆ ಈ ನಿಮ್ಮ ಶಾತವಾಹನರು. ನೋಡಿ ನಂತರ 10ನೇ ಪ್ರಶ್ನೆ, ರಾಜಾದಿರಾಜ ಎಂಬ ಬಿರುದು ಪಡೆದಿದ್ದ ಗುಪ್ತರ ಅರಸ ಯಾರು? ಸರಿಯಾದ ಉತ್ತರ 1ನೇ ಚಂದ್ರಗುಪ್ತ. ನೋಡಿ, 1ನೇ ಚಂದ್ರಗುಪ್ತ ರಾಜಾದಿರಾಜ ಎಂಬ ಬಿರುದನ್ನು ಪಡೆದಂತ ಪ್ರಥಮ ಗುಪ್ತರ ಅರಸ. ನೋಡಿ, ಇವನಿಗಿಂತ ಮುಂಚೆ ಯಾರೇ ಇದ್ರು ಅವ್ರು ಯಾರು ಪಡೆದಿರಲಿಲ್ಲ. ಹೀಗಾಗಿ ಪ್ರಥಮ ಗುಪ್ತ ಅರಸ ಅಂದಾಗ 1ನೇ ಚಂದ್ರಗುಪ್ತ. ನೆಕ್ಸ್ಟ್ 11ನೇ ಪ್ರಶ್ನೆ, ಕವಿರಾಜ ಎಂಬ ಬಿರುದು ಯಾರಿಗಿತ್ತು? ಸರಿಯಾದ ಉತ್ತರ ಸಮುದ್ರಗುಪ್ತ. ನೋಡಿ, ಸಮುದ್ರಗುಪ್ತ ಕವಿರಾಜ ಎಂಬ ಬಿರುದನ್ನ ಪಡೆದಕ್ಕೆ ಕಾರಣ ಏನಪ್ಪ ಅಂದಾಗ ಕೃಷ್ಣಚರಿತೆ ಎಂಬ ಕೃತಿಯನ್ನ ರಚನೆ ಮಾಡ್ತಾನೆ. ಸಮುದ್ರಗುಪ್ತ ಕೃಷ್ಣಚರಿತೆ ಎಂಬ ಕೃತಿಯನ್ನು ರಚನೆ ಮಾಡಿದ್ದರಿಂದ ಕವಿರಾಜ ಎಂಬ ಬಿರುದು ಬರಲು ಕಾರಣವಾಗಿತ್ತು. ನಂತರ 12ನೇ ಪ್ರಶ್ನೆ, ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರು? ಸರಿಯಾದ ಉತ್ತರ ವಿ.ಎ. ಸ್ಮಿತ್. ನೋಡಿ, ಭಾರತ ನೆಪೋಲಿಯನ್ ಅಂತ ಸಮುದ್ರಗುಪ್ತನ ಕರೆದಂತವರೇ ವಿ.ಎ. ಸ್ಮಿತ್. ನಂತರ 13ನೇ ಪ್ರಶ್ನೆ, ವಿಜಯಾಲ ಚೋಳನ ಬಿರುದುಗಳು ಯಾವುವು? ಸರಿಯಾದ ಉತ್ತರ ವರಕೇಸರಿ ಮತ್ತು ರಾಜಕೇಸರಿ. 14ನೇ ಪ್ರಶ್ನೆ, ಮಾಮಲ್ಲರ್ನ ಕೃತಿ ಯಾವುದು? ಸರಿಯಾದ ಉತ್ತರ ತಿರುಮಂದಿರಾಮ್. 15ನೇ ಪ್ರಶ್ನೆ, ಇತಿಹಾಸವನ್ನು ಬರೆಯಲು ಪ್ರಥಮ ಬಾರಿಗೆ ಆರಂಭಿಸಿದವರು ಯಾರು? ಸರಿಯಾದ ಉತ್ತರ ಗ್ರೀಕರು. ನೋಡಿ, ಇತಿಹಾಸವನ್ನು ಬರೆಯಲು ಪ್ರಥಮ ಬಾರಿಗೆ ಆರಂಭ ಮಾಡಿದಂತವರು ಗ್ರೀಕರು. ಆದ್ದರಿಂದ ಗ್ರೀಕ್ ದೇಶವನ್ನು ಇತಿಹಾಸ ಲೇಖನ ಕಲೆಯ ತವರುಮನೆ ಎಂದು ಕರೆಯಲಾಗುತ್ತದೆ. ನೋಡಿ, ಎಲ್ಲಾ ಪ್ರಶ್ನೆ ಉತ್ತರಗಳು ಈ ನಮ್ಮ ಎಕ್ಸಲೆಂಟ್ ಇತಿಹಾಸದಲ್ಲಿ ನಾನು ಆಯ್ಕೆ ಮಾಡಿ ನಿಮ್ಗೆ ಕೊಡಲಾಗಿದೆ. ಈಗ ಇದನ್ನ ಕೊಂಡು ಅಧ್ಯಯನ ಮಾಡಿದರೆ ಎಲ್ಲ ಅಲ್ಲೇ ದೊರೆಯುತ್ತೆ ವಿದ್ಯಾರ್ಥಿಗಳೇ. ನಂತರ 16ನೇ ಪ್ರಶ್ನೆ,
ಮಾನವನು ಪ್ರಥಮ ಬಾರಿಗೆ ಆವಿಷ್ಕರಿಸಿದ ಲೋಹ ಯಾವುದು? ಸರಿಯಾದ ಉತ್ತರ ತಾಮ್ರ. ತಾಮ್ರವನ್ನು ಆವಿಷ್ಕರಣ ಮಾಡ್ತಾನೆ. 17ನೇ ಪ್ರಶ್ನೆ, ಮೆಸೊಪೊಟೇಮಿಯಾ ನಾಗರಿಕತೆ ಯಾವ ನದಿ ದಂಡೆಯ ಮೇಲೆ ಉದಯವಾಗಿತ್ತು? ಸರಿಯಾದ ಉತ್ತರ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ ದಂಡೆಯ ಮೇಲೆ. ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ ದಂಡೆಯ ಮೇಲೆ ಉದಯವಾಗಿದೆ ಈ ನಮ್ಮ ಮೆಸೊಪೊಟೇಮಿಯಾ ನಾಗರಿಕತೆ. 18ನೇ ಪ್ರಶ್ನೆ, ಪೂರ್ವ ವೇದಗಳ ಕಾಲದಲ್ಲಿ ಪುರೋಹಿತರನ್ನು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಶಮನ್. ಶಮನ್ ಎಂದು ಕರೆಯಲಾಗುತ್ತಿತ್ತು. ನಂತರ 19ನೇ ಪ್ರಶ್ನೆ, ಋಗ್ವೇದ ಎಷ್ಟು ಸಾವಿರ ವರ್ಷಗಳ ಹಿಂದಿನ ವೇದವಾಗಿದೆ? ಸರಿಯಾದ ಉತ್ತರ 3500 ವರ್ಷಗಳಷ್ಟು. 3500 ವರ್ಷಗಳಷ್ಟು ಪ್ರಾಚೀನ ವೇದ. ಪ್ರಾಚೀನ ವೇದವೇ ಈ ನಮ್ಮ ಋಗ್ವೇದ. ಋಗ್ವೇದದಲ್ಲಿ 1028 ಶ್ಲೋಕಗಳಿವೆ. ಋಗ್ವೇದವನ್ನು 10 ಮಂಡಲಗಳಾಗಿ ವಿಭಾಗ ಮಾಡಲಾಗಿರುವಂತದ್ದು. ಹೀಗೆ ನಾವು ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳು. ನಂತರ 20ನೇ ಪ್ರಶ್ನೆ, ಜೈನ ವಿಗ್ರಹಗಳು ಮೊದಲು ಕಂಡು ಬಂದಂತ ಸ್ಥಳ ಯಾವುದು? ಸರಿಯಾದ ಉತ್ತರ ಮಥುರಾದ ಕಂಕಲ ತೀರದಲ್ಲಿ. ಮಥುರಾದ ಕಂಕಲ ತೀರದಲ್ಲಿ ಪ್ರಪ್ರಥಮ ಬಾರಿಗೆ ಜೈನ ವಿಗ್ರಹಗಳು ಕಂಡು ಬಂದಂತ ಒಂದು ಸ್ಥಳವಾಗಿರುವಂತದ್ದು. ನೋಡಿ ವಿದ್ಯಾರ್ಥಿ, ಇಷ್ಟು ಸಹ ಈ ಒಂದು ನಮ್ಮ ಪ್ರಾಚೀನ ಮತ್ತು ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.